ಸುಖವಾಗಿ ಒಳ್ಳೆ ಆರೋಗ್ಯವಾಗಿ ಇವರ ತಂದಿದ್ದಾರೆ ಬೆಡ್ಶೀಟ್ಗಳನ್ನು ಇಲ್ಲಿನ ವೃದ್ಧ ಮಹಿಳೆಯರಿಗೆ ಸೀರೆಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ನಮ್ಮ ಮುಖ್ಯ ಅಣ್ಣ ಆಗ್ಬೋದು, ನಮ್ಮ ಮೇಸ್ತ್ರಿ ಆಗ್ಬೋದು, ಅರುಣ್ ಅವರಾಗ್ಬೋದು, ಹರೀಶ್ ಆಗಿರ್ಬೋದು, ಅನೇಕ ಯುವಕ ಸ್ನೇಹಿತರು ಬಡವರು ಪ್ರತಿಯೊಬ್ಬರು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವರ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇವರ ಎಲ್ಲ ಏನು ಆಶೆ ಇಟ್ಕೊಂಡು ನನ್ನ ಮೇಲೆ ಪ್ರತಿಯೊಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಋಣ ನನ್ನ ಜನ್ಮ ಇರೋವರೆಗೂ ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ನಾನು ಒಬ್ಬ ರೈತನ ಮಗನಾಗಿರೋದ್ರಿಂದ ರೈತರ ಆಶೀರ್ವಾದ, ಅದರಲ್ಲೂ ಕೂಡ ಬಡವರ ಆಶೀರ್ವಾದ, ಯುವಕರ ಆಶೀರ್ವಾದ ಹೆಚ್ಚಿನದಾಗಿ ನನ್ನ ಮೇಲಿದೆ. ಅವರ ಋಣ ನನ್ನ ಪ್ರಾಣ ಇರೋವರೆಗೂ ಇದೇ ರೀತಿ ನಾನು ಅವ್ರ ಜೊತೆ ವಿಶ್ವಾಸವನ್ನು ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ. ಅಂಥವ್ರಿಗೆ ಸಿಕ್ಕಿರೋ ಪ್ರೀತಿ ಅಂತ ಭಾವಿಸ್ತಾ ಇದ್ದೀನಿ. ಅವರ ಪ್ರೀತಿಗೆ ನಾನು ನನ್ನ ಜೀವ ಇರೋವರೆಗೂ ಚಿರಋಣಿಯಾಗೇ ಇರ್ತೀನಿ ಸರ್. ಬೆಳಗಿನ ಜಾವ ಮತ್ತೆ 4 ಗಂಟೆ 5 ಗಂಟೆಗೆ ಎದ್ದು ಹೇಳ್ತೀನಿ. ಯಾರೇ ನನಗೆ ಸಂಪರ್ಕ ಮಾಡಿ, ಯಾರು ಕಷ್ಟದಲ್ಲಿರೋರು ಯಾರೇ ಆಗಿರಲಿ, ಪ್ರತಿಯೊಬ್ಬರ ಕಷ್ಟಕ್ಕೂ ಅವ್ರ ಜೊತೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ ಕೆಲಸ ಮಾಡೋಂಥ ಜವಾಬ್ದಾರಿ ಹೆಚ್ಚಾಗಿದೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ. ನಿಲ್ವೇನು ಸರ್, ಈಗಾಗಲೇ ನಾವು ಅನೇಕ ಬಾರಿ ನಾವು ಹೇಳಿದ್ದೀವಿ, ಸಮಾಜದಲ್ಲಿ ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಬೆಳಗ್ಗೆಯಿಂದ ನನಗೇನು ಫೋನ್ ಕಾಲು ಮೆಸೇಜ್ ಬಂದಿದೆ, 90% ಜನ ನನಗೆ ಸಂಪರ್ಕ ಮಾಡಿದಾಗ ಹೇಳಿರೋದು ಒಂದೇ ಮಾತೆ, ಅಣ್ಣ ನೀವು 2028 ಚಿಕ್ಕಬಳ್ಳಾಪುರ ಶಾಸಕರಾಗಿ ಆಯ್ಕೆ ಆಗಬೇಕು, ಜನಸೇವೆ ಮಾಡಬೇಕಂತಲೇ ಹೇಳಿದ್ದಾರೆ. 90% ಬಂದಿರೋ ಮೆಸೇಜು ಅಷ್ಟೇ, 90% ಬಂದಿರೋ ಫೋನ್ ಕಾಲು ಅಷ್ಟೇ. ಜನರು ನಿಮ್ಮ ಕೈಯನ್ನು ಹಿಡಿಯುವಂಥ ಭರವಸೆ ಇದೆ ಸರ್. ಬಡವನ ಕೈ ಬಡವರೇ ಸರ್ ಹಿಡಿಯೋದು, ಶ್ರೀಮಂತರ ಕೈಯೆಲ್ಲ ಹಿಡಿಯೋದು.